ತಮ್ಮ ವಯಸ್ಸಿಗೆ ತಕ್ಕ ಪಾತ್ರಗಳನ್ನ ಮಾಡ್ತಾ ಈಗಲೂ ಮಿಂಚ್ತಾ ಇದ್ದಾರೆ. ಕನ್ನಡ ಚಿತ್ರರಂಗದ ಹಿರಿಯ ನಟರಾದ ವಿನಯ ಪ್ರಸಾದ್, ಗಿರಿಜಾ ಲೋಕೇಶ್ ಅವರ ಸಮಕಾಲೀನವರಾದ ಪದ್ಮಾ ವಾಸಂತಿಯವರು ಈಗಲೂ ಬಣ್ಣದ ನಂಟನ್ನ ಬಿಡೋದಕ್ಕೆ ರೆಡಿ ಇಲ್ಲ. 80ರ ದಶಕದಲ್ಲಿ ಹೇಗೆ ಅಭಿಮಾನಿಗಳನ್ನ ರಂಜಿಸ್ತಾ ಇದ್ರೋ ಹಾಗೆ ಇಂದಿಗೂ ಕೂಡ ತಮ್ಮ ನಟನೆ ಮೂಲಕ ಪ್ರೇಕ್ಷಕರನ್ನ ರಂಜಿಸ್ತಾ ಇದ್ದಾರೆ. ಮಾನಸ ಸರೋವರ ಸಿನಿಮಾದ ಮೂಲಕ ಬಣ್ಣದ ಲೋಕದಲ್ಲಿ ದೊಡ್ಡ ಹೆಸರು ಮಾಡಿದ ಪದ್ಮಾ ವಾಸಂತಿ, ಬೆಟ್ಟದ ಹೂವು ಸಿನಿಮಾದಲ್ಲಿ ಅಮೋಘ ಅಭಿನಯ ಮಾಡಿ ಸೈಯೆನಿಸಿಕೊಂಡವರು. ಸಿನಿಮಾಗಳಿಗಷ್ಟೇ ಸೀಮಿತವಾಗದೆ ಕಿರುತೆರೆಯಲ್ಲೂ ಮಿಂಚಿದವರು. ಹಿರಿಯ ನಟಿಯ ಸಿನಿಮಾ ಜರ್ನಿಯ ಬಗ್ಗೆ ಇವತ್ತು ನಿಮಗೆ ಹೇಳ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಅವರ ಗಂಡ ಯಾರು, ಅವರ ಮಗಳು ಯಾರು, ಏನ್ ಮಾಡ್ತಾ ಇದ್ದಾರೆ, ಗಂಡ ಮಕ್ಕಳ ಬಗ್ಗೆ ಎಲ್ಲೂ ಹೇಳೋದಿಲ್ಲ ಯಾಕೆ, ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಸ್ನೇಹಿತರೆ, 80ರ ದಶಕದಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ಹಲವಾರು ಪ್ರತಿಭಾವಂತ ಕಲಾವಿದರು ತೆರೆ ಮೇಲೆ ಬಂದ ಕಾಲ ಅದು. ಅದೊಂಥರ ಕನ್ನಡ ಸಿನಿಮಾ ರಂಗಕ್ಕೆ ಮನ್ವಂತರದ ಕಾಲ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಅತ್ಯದ್ಭುತ ನಟ ನಟಿಯರಿಂದ ಕನ್ನಡ ಸಿನಿಮಾ ರಂಗ ತುಂಬಿ ತುಳುಕ್ತಾ ಇತ್ತು. ಅಷ್ಟೇ ಅಲ್ಲ, ನಟ ನಟಿಯರ ಮಧ್ಯೆ ತಮ್ಮದೇ ಆದ ಅಭಿಮಾನಿ ಬಳಗವನ್ನ ಕೂಡ ಹೊಂದಿದ್ರು ನಟಿ ಪದ್ಮಾ ವಾಸಂತಿ. ಯಾಕಂದ್ರೆ ಇವರು ಎಲ್ಲ ನಟಿಯರಂತೆ ಅಲ್ಲ, ಯಾವುದೋ ಒಂದು ಪಾತ್ರಕ್ಕೆ ಮಾತ್ರ ಸೀಮಿತರಾದವರು ಅಲ್ಲ. ಹೀಗಾಗಿ ಎಂದೂ ಮರೆಯದ ನಟಿಯಾಗಿಯೇ ಹೊರಹೊಮ್ಮಿತು. ಮಾನಸ ಸರೋವರದಂತಹ ಉತ್ತಮ ಸಿನಿಮಾದಲ್ಲಿ ನಟಿಸಿದ್ದು ತಮ್ಮ ನಟನೆಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪಡೆದಿದ್ದು. ಸ್ನೇಹಿತರೆ, 1982ರಲ್ಲಿ ಪದ್ಮಾ ವಾಸಂತಿ ಮಾನಸ ಸರೋವರ ಸಿನಿಮಾದ ಮೂಲಕ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ರು. ಬಣ್ಣ ಹಚ್ಚಿದ ಮೊದಲ ಸಿನಿಮಾದಲ್ಲೇ ಬಹುದೊಡ್ಡ ಹೆಸರು ಮಾಡಿದ್ರು. ಅದರಲ್ಲೂ ಈ ಚಿತ್ರದ ನಿರ್ದೇಶಕರು ಬೇರೆ ಯಾರೂ ಅಲ್ಲ, ಕನ್ನಡ ಸಿನಿಮಾ ರಂಗ ಎಂದೂ ಮರೆಯದ ದೈತ್ಯ ಪ್ರತಿಭೆ ಪುಟ್ಟಣ್ಣ ಕಣಗಲ್ ಅವರ ಗರಡಿಯಲ್ಲಿ ಅಭಿನಯಿಸೋದು ಅಂದ್ರೆ ಸುಮ್ಮನೆ ಮಾತಲ್ಲ, ಅದೊಂದು ದೊಡ್ಡ ವಿಶ್ವವಿದ್ಯಾನಿಲಯವೇ ಆಗಿತ್ತು. ಮೊದಲ ಸಿನಿಮಾನೇ ದೊಡ್ಡ ಮಟ್ಟದ ಸಕ್ಸಸ್ ಕೊಡ್ತಾ ಇದ್ದಂತೆ ಅಮೃತಗಳಿಗೆ, ಧರಣಿ ಮಂಡಲ ಮಧ್ಯದೊಳಗೆ, ತವರಿನ ತೊಟ್ಟಿಲು ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸ್ತಾರೆ. ನಾಯಕಿಯಾಗಿ ಮಿಂಚಿದ ಪದ್ಮಾ ವಾಸಂತಿ ಕನ್ನಡಿಗರ ಮನೆ ಮಾತಾಗ್ತಾರೆ. ಟಾಪ್ ನಟಿಯಾಗಿದ್ದ ಕಾಲದಲ್ಲಿ ಏಕಾಏಕಿ ಕಣ್ಮರೆಯಾಗಿ ಹೋಗ್ತಾರೆ. 1994ರಿಂದ 1996ರವರೆಗೆ ದೊಡ್ಡದೊಂದು ಬ್ರೇಕ್ ಅನ್ನ ತೆಗೆದುಕೊಂಡ್ರು. ಆ ಟೈಮಲ್ಲಿ ಎಲ್ಲಿ ಹೋದ್ರು, ಏನ್ ಮಾಡ್ತಾ ಇದ್ರು ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ. 1996ರ ನಂತರ ಮತ್ತೆ ಬಣ್ಣದ ಲೋಕಕ್ಕೆ ಕಾಲಿಟ್ಟ ಪದ್ಮಾ ವಾಸಂತಿ ಪೋಷಕ ಪಾತ್ರಗಳಿಗೆ ಸೀಮಿತ ಆದ್ರು. ಆಗಲೇ ಪದ್ಮಾ ವಾಸಂತಿ ಅವರಿಗೂ ವಯಸ್ಸಾಗಿತ್ತು. ಹೀಗಾಗಿ ವಯಸ್ಸಿಗೆ ತಕ್ಕಂತಹ ಪಾತ್ರಗಳನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಇವರ ಬಣ್ಣದ ಬದುಕಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಶುರುವಾಗೋದು. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ದರ್ಶನ್ ಅವರಿಂದ ಹಿಡಿದು ದೊಡ್ಡ ದೊಡ್ಡ ನಟ ನಟಿಯರಿಗೆ ತಾಯಿಯಾಗಿ ಸಿನಿಮಾದಲ್ಲಿ ಕಾಣಿಸಿಕೊಂಡ್ರು. ಬೆಟ್ಟದ ಹೂವು, ಮುಸ್ಸಂಜೆ ಮಾತು, ಹೆತ್ತವರ ಕನಸು, ಬಾಯ್ ಫ್ರೆಂಡ್ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸ್ತಾರೆ. ಇಲ್ಲಿವರೆಗೂ ಸುಮಾರು 130ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ ಕೀರ್ತಿ ಪದ್ಮಾ ವಾಸಂತಿ ಅವರದ್ದು. ಸ್ನೇಹಿತರೆ, ಸಿನಿಮಾ ಲೋಕದಲ್ಲಿ ಚಾನ್ಸ್ ಕಡಿಮೆ ಆಗ್ತಾ ಇದ್ದಂತೆ ಸುಮ್ಮನೆ ಕೂರ್ಲಿಲ್ಲ. ಕಿರುತೆರೆ ಲೋಕಕ್ಕೆ ಕೂಡ ಕಾಲಿಟ್ರು. ಅಲ್ಲೂ ಕೂಡ ಮನೆ ಮಾತಾಗ್ತಾರೆ. ಉದಯ ಟಿವಿಯಲ್ಲಿ ಮಾನಸ ಸರೋವರ ಹೆಸರಿನ ಧಾರಾವಾಹಿ ಪ್ರಸಾರ ಆಗಿತ್ತು. ಈ ಧಾರಾವಾಹಿಯಲ್ಲಿ ಪದ್ಮಾ ವಾಸಂತಿ ನಟಿಸಿ ಮೊದಲ ಬಾರಿಗೆ ಎಂಟ್ರಿ ಕೊಡ್ತಾರೆ ಕಿರುತೆರೆಗೆ. ಬಳಿಕ ಜಿ ಕನ್ನಡ ವಾಹಿನಿಯಲ್ಲಿ ಕಮಲಿ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡ್ರು. ಇದರಲ್ಲಿ ನಾಯಕಿ ಕಮಲಿ ಪಾತ್ರಧಾರಿಯ ಅಜ್ಜಿಯಾಗಿ ನಟಿಸಿದ್ರು. ಹೀಗೆ ಸಿನಿಮಾ ಮತ್ತು ಕಿರುತೆರೆ ಎರಡರಲ್ಲೂ ಸೈಯೆನಿಸಿಕೊಂಡವರು ನಟಿ ಪದ್ಮಾ ವಾಸಂತಿ. ಆತ್ಮೀಯರೇ, ಪದ್ಮಾ ವಾಸಂತಿ ಅವರ ಸಿನಿಮಾ ಜರ್ನಿ ಒಂಥರ ತೆರೆದಿಟ್ಟ ಪುಸ್ತಕದಂತೆ.
ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಕೂಡ ಇಲ್ಲ. ದಶಕಗಳ ಸಿನಿಮಾ ಜರ್ನಿಯಲ್ಲಿ ಒಂದೇ ಒಂದು ವಿವಾದಕ್ಕೂ ಸಿಲುಕಿದವರು ಅಲ್ಲ. ತಾನಾಯ್ತು ತನ್ನ ನಟನೆ ಆಯ್ತು ಅಂತ ಬಣ್ಣದ ಬದುಕಿಗೆ ಸೀಮಿತ ಆದವರು. ಆದ್ರೆ ಇವರ ವೈಯಕ್ತಿಕ ಜೀವನದ ಕುರಿತಾಗಿ ಎಲ್ಲೂ ಕೂಡ ಅಷ್ಟಾಗಿ ಬಹಿರಂಗಪಡಿಸಿಲ್ಲ. ಪದ್ಮ ವಾಸಂತಿ ತಮ್ಮ ಕುಟುಂಬವನ್ನ ಎಲ್ಲೂ ಕೂಡ ಪರಿಚಯಿಸಿಲ್ಲ. 3 ದಶಕಗಳಿಂದಲೂ ಹೆಚ್ಚು ಕಾಲ ಸಿನಿಮಾ ರಂಗದಲ್ಲಿರುವ ಇಂದಿಗೂ ತಮ್ಮ ಪರ್ಸನಲ್ ವಿಚಾರವನ್ನ ಹೊರಗೆ ತಂದಿಲ್ಲ. ತಮ್ಮ ಪೋಷಕರು ಮತ್ತು ಪತಿ ಮತ್ತು ಮಕ್ಕಳು ಯಾರ ಬಗ್ಗೆನೂ ಕೂಡ ಬಹಿರಂಗಪಡಿಸಿಲ್ಲ. ಹೀಗಾಗಿ ಇವರ ಗಂಡ ಏನ್ ಮಾಡ್ತಾ ಇದ್ದಾರೆ, ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ತೀರಾ ಆಪ್ತರಿಗಷ್ಟೇ ಗೊತ್ತು. ಆದ್ರೆ ಹೊರಗಿನವರಿಗೆ ಗೊತ್ತಾಗ್ಲೇ ಇಲ್ಲ. ಕೆಲ ತಿಂಗಳ ಹಿಂದೆ ಜಿ ಕನ್ನಡ ವಾಹಿನಿಯಲ್ಲಿ ನಡೆದ ಜಿ ಕುಟುಂಬ ಅವಾರ್ಡ್ ಕಾರ್ಯಕ್ರಮದಲ್ಲಿ ನಾನೀಗ ಅಜ್ಜಿಯಾಗಿದ್ದೀನಿ ಕಮಲಿ ಸೀರಿಯಲ್ನಲ್ಲಿ ಅಜ್ಜಿ ಪಾತ್ರ ಮಾಡ್ತಾ ನಿಜ ಜೀವನದಲ್ಲೂ ಕೂಡ ಅಜ್ಜಿಯಾಗಿದ್ದೀನಿ, ನನ್ನ ಮಗಳಿಗೆ ಮಗಳು ಹುಟ್ಟಿದ್ದಾಳೆ, ನಮ್ಮನೆಗೆ ಮೊಮ್ಮಗಳು ಬಂದಿದ್ದಾಳೆ ಅಂತ ಅಷ್ಟೇ ಹೇಳ್ಕೊಂಡ್ರು. ಇದನ್ನ ಬಿಟ್ರೆ ಹೆಚ್ಚಿನ ಮಾಹಿತಿ ಏನೂ ಇಲ್ಲ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.